ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಮಹತ್ವದ ವಿಚಾರ ಚರ್ಚೆ ಆಗಿರ್ತಕ್ಕಂಥದ್ದು. ಸರ್, ಇವತ್ತು ಎಲ್ಲರ ಕುತೂಹಲ ಕ್ಯಾಬಿನೆಟ್ ಮೇಲೆ ಇತ್ತು. ಜಾತಿ ಜನಗಣತಿಯ ವರದಿ ಇವತ್ತು ಮಂಡನೆ ಆಗುತ್ತೆ ಅಂತ ಏನಾಯ್ತು ಸರ್? ವರದಿ ಮಂಡನೆ ಆಗಿದೆ. ವರದಿ ಬಗ್ಗೆ ಮತ್ತೆ ಇನ್ನೊಂದು ಸಚಿವ ಸಂಪುಟದ ಸಭೆ ಕರೆಯಲಾಗಿದೆ 17ನೇ ತಾರೀಕಿಗೆ. ವರದಿಯನ್ನು ಯಾರು ಅಧ್ಯಯನ ಮಾಡಿಲ್ಲ. ವರದಿಯನ್ನು ಅಧ್ಯಯನ ಮಾಡಿ ಇವತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ನೋಡಿಕೊಂಡು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಮುಂದೆ ಸಚಿವ ಸಂಪುಟದಲ್ಲಿ ನನ್ನ ಏನು ಅಭಿಪ್ರಾಯ ಇದೆ ಅಭಿಪ್ರಾಯವನ್ನು ನಾನು ಮಂಡನೆ ಮಾಡುತ್ತೇನೆ. ಇದು ಯಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ ಅಂದ್ರೆ, ಎರಡು ಪ್ರಮುಖವಾಗಿರ್ತಕ್ಕಂಥ ಸಮುದಾಯಗಳು ಈ ವರದಿಯನ್ನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಒಕ್ಕಲಿಗ ಮತ್ತು ಇನ್ನೊಂದು ಲಿಂಗಾಯತ. ಹಾಗಾಗಿನೇ ಇಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ಎಲ್ಲೋ ಕುತ್ಕೊಂಡು ವರದಿಯನ್ನು ರೆಡಿ ಮಾಡಿದ್ದಾರೆ, ಈ ತರ ಎಲ್ಲ ಆರೋಪಗಳಿದಾವೆ ಸರ್. ನೋಡಿ, ಇವೆಲ್ಲ ಆರೋಪಗಳಿದ್ದಾವೆ. ಓಕೆ, ಇವತ್ತು ಇಡೀ ರಾಜ್ಯದಲ್ಲೇ ಒಂದು ರೀತಿಯಲ್ಲಿ ಈ ವರದಿಯ ಬಗ್ಗೆ ಊಹಾಪೋಹಗಳ ಆಧಾರದ ಮೇಲೆ ಕೆಲವೊಂದು ಆತಂಕಗಳಿದ್ದವು. ಹೀಗಾಗಿ ವರದಿ ಈಗ ಬಹಿರಂಗ ಆಗಿದೆ. ವರದಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಹಿಂದೆನೂ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಹಿಂದುಳಿದ ವರ್ಗಗಳ ಆಯೋಗವು ತಮ್ಮ ತಮ್ಮ ವರದಿಯನ್ನು ಕೊಟ್ಟಿದೆ. ಸಾಮಾಜಿಕ ಶೈಕ್ಷಣಿಕ ಏನು ಸಮೀಕ್ಷೆ ಆಗಿದ್ದಂಥದ್ದು ಇವತ್ತು ದಾಖಲೆಗಳಿದ್ದಾವೆ. ಈಗೇನು ವರದಿ ಬಂದಿದೆ ಆ ವರದಿಯನ್ನು ಅಧ್ಯಯನ ಮಾಡಿದ ನಂತರ ಗೊತ್ತಾಗುತ್ತೆ ಇದು ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ ಇವತ್ತು ವರದಿ ಈಗಾಗಲೇ ಮಾಡಲಾಗಿದೆ ಅನ್ನುವಂಥದ್ದು, ಸಮೀಕ್ಷೆ ಮಾಡಲಾಗಿದೆ ಅನ್ನುವಂಥದ್ದು. ಅದೆಲ್ಲವನ್ನು ನೋಡಿಕೊಂಡು ಇವತ್ತು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ವೈಯಕ್ತಿಕ ಅಂದರೆ ರಾಜ್ಯದ ಹಿತದೃಷ್ಟಿಯಿಂದ ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡುತ್ತಾರೆ. ಕೆಲವೊಂದಿಷ್ಟು ನಾಯಕರು ತಮ್ಮ ಸ್ವಾಹಿತಾಸಕ್ತಿಗೋಸ್ಕರ ಈ ವರದಿಯನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪನೂ ಸಹ ಇದೆ. ಆ ರೀತಿ ಏನೂ ಇಲ್ಲ. ಸರ್ಕಾರನೇ ಇವತ್ತು ಈ ವರದಿ ಸಾಮಾಜಿಕ ಎಲ್ಲರಿಗೂ ಕಡೆ ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಗೂ ಇವತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತೇಳಿ 2015ರಲ್ಲಿ ಇವತ್ತು ಈ ವರದಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ. ವಿಳಂಬ ಆಗಿದೆ, 10 ವರ್ಷ ಆಗಿದೆ. ಹೀಗಾಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತೇಳಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಕೆಲವೊಂದಿಷ್ಟು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಹತ್ವದ ಚರ್ಚೆಗಳು ಸಹ ಆದವು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಬಗ್ಗೆ ಚರ್ಚೆ ಆಗಿದೆ. ನಾಗಮೋಹನ್ ದಾಸ್ ಅವರ ವರದಿ ಬಂದಿದೆ, ಮಂಡನೆ ಆಗಿದೆ. ಅದನ್ನು ಇವತ್ತು ಸರ್ಕಾರ ಮುಂದಿನ ಕ್ರಮ ತಗೊಳ್ತದೆ. ಕೋವಿಡ್ ಏನಾದರೂ ಚರ್ಚೆ ಆಯ್ತು ಸರ್? ಇಲ್ಲ. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಈಶ್ವರ ಖಂಡ್ರೆ ಅವರ ಮತ್ತು ಕ್ಯಾಮರಾಮನ್ ಧನರಾಜ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.